उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्योर्मृत्युं नमाम्यहम्. ಕ್ಷೇತ್ರಾದಿನಂ ಸ್ವಾಗತ. ನಿಮ್ಮ ಆತ್ಮೀಯ ಯಾತ್ರಾ ಸಂಗಾತಿ. ಇಂದು ನಾವು ಪವಿತ್ರ ಕಾಡುಗಳು, ರಹಸ್ಯಮಯ ಗುಹೆಗಳು ಮತ್ತು ದೇವಾಲಯ ಪರ್ವತಗಳ ಮೂಲಕ ಪ್ರಯಾಣ ಮಾಡುತ್ತೇವೆ. ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಶಕ್ತಿಶಾಲಿ ನವ ನರಸಿಂಹ ದೇವಸ್ಥಾನಗಳನ್ನು ಅನ್ವೇಷಿಸಲು. ನರಸಿಂಹಸ್ವಾಮಿ, ವಿಷ್ಣುವಿನ ಮಾನವ ಸಿಂಹ ಅವತಾರ, ತಮ್ಮ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ಮತ್ತು ಅಹಂಕಾರದಿಂದ ಕೂಡಿದ ದುಷ್ಟತೆಯನ್ನು ನಾಶಮಾಡಲು ಅವತಾರಗೊಳ್ಳಿದರು. ಆದರೆ ನಿಮ್ಗೆ ಗೊತ್ತೇ, ಅವರು ತಮ್ಮನ್ನು ತಾವು ಭಾರತದೆಲ್ಲೆಡೆ ಇರುವ ಪವಿತ್ರ ಕ್ಷೇತ್ರಗಳಲ್ಲಿ 9 ವಿಭಿನ್ನ ರೂಪಗಳಲ್ಲಿ ಪ್ರಕಟಿಸಿಕೊಂಡರು, ಕೋಪಗೊಂಡ ಅಗ್ನಿರೂಪದಿಂದ ಶಾಂತ ಯೋಗ ರೂಪದವರೆಗೆ. ಇಂದಿಗೂ ಶ್ರೀ ನರಸಿಂಹಸ್ವಾಮಿ ಭಾರತದೆಲ್ಲೆಡೆ ಇರುವ ದೇವಸ್ಥಾನಗಳಲ್ಲಿ ವಾಸಿಸುತ್ತಿದ್ದಾರೆ. ನಾನು 1000ಕ್ಕಿಂತ ಹೆಚ್ಚಿನ ನರಸಿಂಹ ದೇವಸ್ಥಾನಗಳ ಸ್ಥಳಗಳನ್ನು ಗುರುತಿಸಿದ ಗೂಗಲ್ ನಕ್ಷೆಯನ್ನು ಸಿದ್ಧಪಡಿಸಿದ್ದೇನೆ. ಜೊತೆಗೆ ಭಾರತದ 25 ಪ್ರಸಿದ್ಧ ನರಸಿಂಹ ದೇವಸ್ಥಾನಗಳ ಆಯ್ದ ಪಟ್ಟಿಯನ್ನು ನೀಡಿದ್ದೇನೆ. ವೆಬ್ ಲಿಂಕ್ ವಿವರಣೆಯಲ್ಲಿ ಲಭ್ಯವಿದೆ. ನಾವು ಈಗಾಗಲೇ ಆಂಧ್ರಪ್ರದೇಶ ಮತ್ತು ತೆಲಂಗಾಣದ ಪಂಚ ನರಸಿಂಹ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ದೇವೆ. ಅದರ ವಿಡಿಯೋ ಲಿಂಕ್ ವಿವರಣೆಯಲ್ಲಿ ಇದೆ. ಇದಲ್ಲದೆ ತಮಿಳುನಾಡಿನ ಪಂಚ ನರಸಿಂಹ ಕ್ಷೇತ್ರಗಳನ್ನು ನಾವು ಒಳಗೊಂಡಿದ್ದೇವೆ. ಅದರ ಲಿಂಕ್ ಸಹ ವಿವರಣೆಯಲ್ಲಿದೆ. ಈ ವಿಡಿಯೋದಲ್ಲಿ ನಾವು ಅಹೋಬಿಲಂನಿಂದ ಪೆಂಚಲಕೋನವರೆಗೆ ನವ ನರಸಿಂಹ ಕ್ಷೇತ್ರಗಳನ್ನು ಭೇಟಿ ನೀಡುತ್ತೇವೆ. ಪ್ರತಿ ದೇವಸ್ಥಾನವನ್ನು ವಿಶ್ಲೇಷಿಸೋಣ. 1. ಅಹೋಬಿಲಂ ಲಕ್ಷ್ಮೀ ನರಸಿಂಹಸ್ವಾಮಿ, ಕರ್ನೂಲ್ ಜಿಲ್ಲೆ, ಆಂಧ್ರಪ್ರದೇಶ. ಇದೀಗ ಕಥೆ ಆರಂಭವಾದ ಸ್ಥಳ. ಇಲ್ಲಿಯೇ ದೇವರು ಸ್ತಂಭದಿಂದ ಉದ್ಭವಿಸಿ ಪ್ರಹ್ಲಾದನನ್ನು ರಕ್ಷಿಸಿ ಹಿರಣ್ಯಕಶಿಪುವನ್ನು ಸಂಹರಿಸಿದರು. ಇದು ಕೇವಲ ಒಂದು ದೇವಾಲಯವಲ್ಲ, ನಲ್ಲಮಲೆ ಕಾಡಿನೊಳಗೆ ಆಳವಾಗಿ 9 ದೇವಾಲಯಗಳ ಗುಂಪಾಗಿದೆ. ಇನ್ನೂ ನವಗ್ರಹಗಳು ಈ 9 ರೂಪಗಳನ್ನು ಪೂಜಿಸಿದ್ದರಂತೆ, ಶಾಪಗಳು ಮತ್ತು ಅಡೆತಡೆಗಳನ್ನು ನಿವಾರಿಸಲು. ಉತ್ತರ ಮತ್ತು ದಕ್ಷಿಣ ಅಹೋಬಿಲನ್ನಲ್ಲಿ ಸಾಗುವ ದಾರಿ ನಿಜವಾದ ಯಾತ್ರೆಯೇ. ಕೆಲವು ದೇವಾಲಯಗಳು ಗುಹೆಗಳಲ್ಲಿ, ಕೆಲವು ತೀವ್ರ ಟ್ರೆಕಿಂಗ್ ಅವಶ್ಯ. ಪ್ರತಿಯೊಂದು ಹೆಜ್ಜೆಯೂ ಕೃಪೆಯೆಡೆಗೆ ಸಾಗುತ್ತದೆ. ಅಹೋಬಿಲಂನ ನವ ನರಸಿಂಹ ಕ್ಷೇತ್ರಗಳು. ಜ್ವಾಲಾ ನರಸಿಂಹ, ಅತಿಶಯ ಉಗ್ರ ರೂಪ, ಹಿರಣ್ಯಕಶಿಪು ಇಲ್ಲಿ ಸಂಹಾರಗೊಂಡಿದ್ದೆಂದು ನಂಬಿಕೆ. ಅಹೋಬಿಲ ನರಸಿಂಹ, ಪ್ರಮುಖ ದೇವಾಲಯ. ಮೊದಲನೆಯದು ಉಗ್ರ ರೂಪದಲ್ಲಿ. ಮಾಲೋಲ ನರಸಿಂಹ, ಸುಶೀಲ ರೂಪ್, ಲಕ್ಷ್ಮೀ ಮಡಿಲಿನಲ್ಲಿ. ಮಾಲೋಲ ಅಂದರೆ ಲಕ್ಷ್ಮಿಯ ಪ್ರಿಯ. ವರಾಹ ಕ್ರೋಧ ನರಸಿಂಹ, ವರಾಹ ಮತ್ತು ನರಸಿಂಹರ ಸಂಯುಕ್ತ ರೂಪ. ಕರಂಜ ನರಸಿಂಹ, ಕರಂಜ ಮರದಡಿಯಲ್ಲಿ, ಸುದರ್ಶನ ಚಕ್ರದೊಂದಿಗೆ. ಭಾರ್ಗವ ನರಸಿಂಹ, ಪರಶುರಾಮನ ಸಂಬಂಧಿತ, ಭಾರ್ಗವ ತೀರ್ಥದ ಬಳಿಯಲ್ಲಿ. ಯೋಗಾನಂದ ನರಸಿಂಹ, ಯೋಗಾಸನದಲ್ಲಿ ಪ್ರಹ್ಲಾದನಿಗೆ ಉಪದೇಶ ನೀಡಿದ ಸ್ಥಳ. ಯತ್ರವಟ ನರಸಿಂಹ, ಅಂಬದ ಆಶ್ರಯವಿರುವ ಅಶ್ವತ್ಥ ಮರದಡಿಯಲ್ಲಿ. ಪವನ ನರಸಿಂಹ, ಅತ್ಯಂತ ಶಾಂತ ರೂಪ, ಪವನಾ ನದಿ ತೀರದಲ್ಲಿ. 2. ಯದಗಿರಿಯಗುತ್ತ ಜ್ವಾಲಾ ನರಸಿಂಹಸ್ವಾಮಿ, ಯದದ್ರಿ ಭುವನಗಿರಿ ಜಿಲ್ಲೆ, ತೆಲಂಗಾಣ. ಹೈದರಾಬಾದ್ ಸಮೀಪದಲ್ಲಿರುವ ಈ ಕ್ಷೇತ್ರದಲ್ಲಿ ಋಷಿ ಯದರ್ಶಿಯವರು ಗುಹೆಯಲ್ಲಿ ತಪಸ್ಸು ಮಾಡಿ 5 ನರಸಿಂಹ ರೂಪಗಳ ದರ್ಶನ ಪಡೆದರು. ಜ್ವಾಲಾ, ಯೋಗಾನಂದ, ಗಂಡಬೇರುಂಡ, ಉಗ್ರ ಮತ್ತು ಲಕ್ಷ್ಮೀ ನರಸಿಂಹ. ಇಲ್ಲಿನ ದೇವರನ್ನು ವೈದ್ಯ ನರಸಿಂಹ ಎಂದು ಕರೆಯಲಾಗುತ್ತದೆ. ರೋಗಗಳನ್ನು ಪರಿಹರಿಸಿ ಗ್ರಹಬಾಧೆಗಳಿಂದ ರಕ್ಷಿಸುವ ದೇವವೈದ್ಯ. ಇಲ್ಲಿನ ಗೋಪುರದ ಮೇಲೆ ಇರುವ ಚಿನ್ನದ ಸುದರ್ಶನ ಚಕ್ರವು ಸ್ವತಃ ತಿರುಗುತ್ತದೆ ಎಂಬ ನಂಬಿಕೆ ದೇವರ ಜೀವಂತ ಸಾನ್ನಿಧ್ಯದ ಚಿಹ್ನೆ. 3. ಮಾಲ್ಯದ್ರಿ ಮಲಕೊಂಡ ಲಕ್ಷ್ಮೀ ನರಸಿಂಹಸ್ವಾಮಿ, ಪ್ರಕಾಶನ್ ಜಿಲ್ಲೆ, ಆಂಧ್ರಪ್ರದೇಶ. ಮಾಲ್ಯದ್ರಿ ಎಂದರೆ ಮಾಲೆಯ ಪರ್ವತ. ಈ ವಿಶಿಷ್ಟ ದೇವಾಲಯವು ಕೇವಲ ಶನಿವಾರಗಳಲ್ಲಷ್ಟೇ ಸಾರ್ವಜನಿಕರಿಗೆ ತೆರೆದಿರುತ್ತದೆ, ಬ್ರಹ್ಮನಿಗೆ ದೊರಕಿದ ದೈವಿಕ ಆದೇಶದಂತೆ. ರಾಜ ಬಣುಮಾನುದು ದೇವಾಲಯಕ್ಕೆ ಬಂದಾಗ ಅರ್ಚಕರು ಇಲ್ಲದಿದ್ದ ಕಾರಣ ಉಪವಾಸವಿದ್ದು ಕಾಯುತ್ತಿದ್ದ. ನರಸಿಂಹಸ್ವಾಮಿ ವಿಶೇಷವಾಗಿ ಅವನಿಗಾಗಿ ಅರ್ಚಕನನ್ನು ನೇಮಿಸಿದರು. ಇದೇ ಶನಿವಾರದ ದರ್ಶನ ಪರಂಪರೆಯ ಪ್ರಾರಂಭ. ಪರ್ವತದಲ್ಲಿ ಶಿಲೆ ಕತ್ತರಿಸಿದ ಮೆಟ್ಟಿಲುಗಳಿವೆ. ಓಶಿ ಅಗಸ್ತ್ಯ ಇಲ್ಲಿ ತಪಸ್ಸು ಮಾಡಿದ್ದಾರೆ. 4. ಸಿಂಹಾಚಲಂ ವರಾಹ ಲಕ್ಷ್ಮೀ ನರಸಿಂಹಸ್ವಾಮಿ, ವಿಶಾಖಪಟ್ಟಣಂ, ಆಂಧ್ರಪ್ರದೇಶ. ತಿರುಮಲದ ನಂತರದ ಶ್ರೀಮಂತ ದೇವಾಲಯಗಳಲ್ಲಿ ಒಂದು. ಇಲ್ಲಿ ನರಸಿಂಹಸ್ವಾಮಿ ವರಾಹ ಅವತಾರದೊಂದಿಗೆ ಲೀನರಾಗಿರುತ್ತಾರೆ. ಇಲ್ಲಿನ ಆಕರ್ಷಕ ಅಂಶವೆಂದರೆ ಪ್ರತಿಮೆ ಸದಾ ಚಂದನದಿಂದ ಮುಚ್ಚಿರುತ್ತದೆ. ಇದರಿಂದ ಶಿವಲಿಂಗದಂತೆ ಕಾಣುತ್ತದೆ. ವಾರ್ಷಿಕವಾಗಿ ಕೇವಲ 1 ದಿನ, ಅಕ್ಷಯ ತೃತೀಯೆ ದಿನದಂದು, ಚಂದನೋತ್ಸವದಂದು ನಿಜವಾದ ರೂಪವನ್ನು ದರ್ಶನ ನೀಡಲಾಗುತ್ತದೆ. ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ. 5. ಧರ್ಮಾಪುರಿ ಭಾರ್ಗವ ನರಸಿಂಹಸ್ವಾಮಿ, ಕರೀಮನಗರ ಜಿಲ್ಲೆ, ತೆಲಂಗಾಣ. ಪವಿತ್ರ ಗೋದಾವರಿ ನದಿತೀರದಲ್ಲಿರುವ ಈ ಕ್ಷೇತ್ರವನ್ನು ತ್ರಿಮೂರ್ತಿ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಬ್ರಹ್ಮ, ವಿಷ್ಣು ಮತ್ತು ಶಿವನಿಗೆ ಇಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ಪ್ರಸಿದ್ಧ ದೇವರು ಶಾಲಿಗ್ರಾಮದಿಂದ ತಯಾರಾಗಿರುವ ಪ್ರತಿಮೆ. ಭಕ್ತರು ಹೇಳುತ್ತಾರೆ, ಧರ್ಮಾಪುರಿಗೆ ಬರುವವನು ಯಮಪುರಿಗೆ ಹೋಗುವುದಿಲ್ಲ, ಇದು ಮೋಕ್ಷಪ್ರದ ಕ್ಷೇತ್ರ. ಮಂಗಳವಾರದ ಅಭಿಷೇಕದಿಂದ ಶಾಪ ಮತ್ತು ರೋಗ ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ. 6. ವೇದಾದ್ರಿ ಯೋಗ ನರಸಿಂಹಸ್ವಾಮಿ, ಕೃಷ್ಣಾ ಜಿಲ್ಲೆ, ಆಂಧ್ರಪ್ರದೇಶ. ಕೃಷ್ಣಾ ನದಿತೀರದಲ್ಲಿರುವ ವೇದಾದ್ರಿ ಪಂಚ ನರಸಿಂಹ ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿ ದೇವರು ಪರ್ವತ್, ನದಿ ಮತ್ತು ದೇವಸ್ಥಾನಗಳಲ್ಲಿ 5 ರೂಪಗಳಲ್ಲಿ ಪ್ರಕಟಗೊಂಡಿದ್ದಾರೆ. ವಿಷ್ಣುನು ವೇದಗಳನ್ನು ಸೋಮಕಾಸುರನಿಂದ ರಕ್ಷಿಸಿ ಇಲ್ಲಿ ಇಟ್ಟು ನಂತರ ನರಸಿಂಹನಾಗಿ ಅವತಾರಗೊಂಡರು. ಪರ್ವತವನ್ನು ವೇದಾದ್ರಿ, ವೇದಗಳ ಪರ್ವತ ಎಂದೂ ಕರೆಯುತ್ತಾರೆ. ಋಷಿಗಳು ಮತ್ತು ಗಂಧರ್ವರು ಇಲ್ಲಿ ತಪಸ್ಸು ಮಾಡಿದ್ದಾರಂತೆ. 7. ಅಂತರ್ವೇದಿ ಆನಂದ ನರಸಿಂಹಸ್ವಾಮಿ, ಪೂರ್ವ ಗೋದಾವರಿ ಜಿಲ್ಲೆ, ಆಂಧ್ರಪ್ರದೇಶ.
ಗೋದಾವರಿ ನದಿ ಸಮುದ್ರದಲ್ಲಿ ಲೀನವಾಗುವ ಸ್ಥಳದಲ್ಲಿ ಈ ಶಾಂತ ದೇವಾಲಯವಿದೆ. ಬ್ರಹ್ಮನೇ ಇಲ್ಲಿ ಶಿವಲಿಂಗವೊಂದನ್ನು ಸ್ಥಾಪಿಸಿ ನೀಲಕಂಠೇಶ್ವರ ತಾನು ಮಾಡಿದ ಪಾಪ ನಿವಾರಣೆಗೆ ಈ ಕ್ಷೇತ್ರವನ್ನು ಪವಿತ್ರಗೊಳಿಸಿದರು. ಈ ದೇವಾಲಯ ವಿವಾಹ ಮತ್ತು ಸಂತಾನ ಕಾಮನೆಗಳಿಗೆ ಪ್ರಸಿದ್ಧ. ನರಸಿಂಹ ಜಯಂತಿಯಂದು ಸಾವಿರಾರು ಜನರು ಸಮೃದ್ಧಿ ಮತ್ತು ಸೌಖ್ಯಕ್ಕಾಗಿ ಆಶೀರ್ವಾದ ಪಡೆಯಲು ಆಗಮಿಸುತ್ತಾರೆ. 8 ಮಂಗಳಗಿರಿ ಪಾನಕಲ ನರಸಿಂಹಸ್ವಾಮಿ, ಗುಂಟೂರು ಜಿಲ್ಲೆ, ಆಂಧ್ರಪ್ರದೇಶ. ಇದು ಏಕೈಕ ದೇವಸ್ಥಾನ. ಇಲ್ಲಿ ಸ್ವಾಮಿ ಪಾನಕಂ ಬೆಲ್ಲದ ನೀರು ವನ್ನು ನೇರವಾಗಿ ತಮ್ಮ ಬಾಯಿಯಿಂದ ಸೇವಿಸುತ್ತಾರೆ. ಅದರಿಂದ ದೊಡ್ಡ ನುಂಗುವ ಶಬ್ದ ಬರುತ್ತದೆ. ಇಲ್ಲಿ ಪ್ರತಿಮೆ ಇಲ್ಲ, ಬಾಯಿಯ ಆಕಾರದ ಗುಹೆಯೊಂದಷ್ಟೇ. ಕಲಿಯುಗದಲ್ಲಿ ನಾನು ಕೇವಲ ಪಾನಕಂ ಮಾತ್ರ ಇಚ್ಛಿಸುತ್ತೇನೆ ಎಂದು ದೇವರು ನುಡಿದಿದ್ದಾರಂತೆ. ಮಂಗಳಗಿರಿಯಲ್ಲಿ ದಕ್ಷಿಣ ಭಾರತದ ಉನ್ನತ ಗೋಪುರಗಳಲ್ಲೊಂದು ಇದೆ. ವಸಿರೆಡ್ಡಿ ವೆಂಕಟಾದ್ರಿ ನಾಯ್ಡು ಅವರಿಂದ ನಿರ್ಮಿಸಲಾಗಿದೆ. 9 ಪೆಂಚಲಕೋನ ಅತ್ರವಟ ನರಸಿಂಹಸ್ವಾಮಿ, ನೆಲ್ಲೂರು ಜಿಲ್ಲೆ, ಆಂಧ್ರಪ್ರದೇಶ. ಈ ಶಾಂತ ಕಾಡಿನ ದೇವಾಲಯದಲ್ಲಿ ಲಕ್ಷ್ಮೀದೇವಿ ಚೆಂಚು ಜನಾಂಗದ ಮಹಿಳೆಯಾಗಿ ನರಸಿಂಹನ ಶಮನಕ್ಕಾಗಿ ಬಂದಿದ್ದಾಳೆ ಎಂದು ನಂಬಲಾಗುತ್ತದೆ. ಅವಳಿಂದ ಪಡಿಸಿದ ಪೆನು ಚೆಸುಕೊನುತ ಕಾರಣ ಈ ಸ್ಥಳ ಪೆನುಸಿಲ ಎಂದು ಪರಿಗಣಿಸಲ್ಪಟ್ಟಿತು. ಇಂದು ಪೆಂಚಲಕೋನ ಎಂಬ ಹೆಸರಿನಲ್ಲಿ ಪ್ರಸಿದ್ಧ. ಈ ದೇವಾಲಯವು ಕಣ್ವ ಮಹರ್ಷಿಯ ತಪಸ್ಸು ಮತ್ತು ಪವಿತ್ರ ಕಂಡ್ಲೇರು ನದಿಯೊಂದಿಗೆ ಸಂಬಂಧಿಸಿದೆ. ಈ ನದಿ ಅನೇಕ ಪೀಳಿಗೆಗಳ ಪಾಪವನ್ನು ತೊಳೆಯುತ್ತದೆ ಎಂಬ ನಂಬಿಕೆ. ಪ್ರತಿ ನವ ನರಸಿಂಹ ಕ್ಷೇತ್ರವು ವಿಶೇಷ ಶಕ್ತಿಯನ್ನು ಹೊಂದಿದೆ. ಕೆಲವು ಶಾಂತರೂಪ್, ಕೆಲವು ಉಗ್ರರೂಪ. ಆದರೆ ಎಲ್ಲವೂ ಒಂದೇ ಶಾಶ್ವತ ಸಂದೇಶವನ್ನು ಸಾರುತ್ತವೆ. ಧರ್ಮವನ್ನು ಅಪಾಯ ಕಾಡಿದಾಗ ಅವರು ಬರುತ್ತಾರೆ, ರಕ್ಷಿಸಲು, ಆಶೀರ್ವದಿಸಲು ಮತ್ತು ಮಾರ್ಗದರ್ಶನ ನೀಡಲು. ನಿಮ್ಮ ನವ ನರಸಿಂಹ ಯಾತ್ರೆ ಇಂದು ಯೋಜಿಸಿ. ಈ ದೈವಿಕ ಯಾತ್ರೆ ನಿಮ್ಮನ್ನು ಪ್ರೇರಣೆಯುಳ್ಳವನೆಂದರೆ ದಯವಿಟ್ಟು ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ಕ್ಷೇತ್ರಾದ್ನಂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ನರಸಿಂಹಸ್ವಾಮಿ ನಿಮ್ಮಲ್ಲಿ ಧೈರ್ಯ ಮತ್ತು ಶಾಂತಿಯ ಆಶೀರ್ವಾದವಿರಲಿ.